ನನ್ನ ಪ್ರೀತಿಯ ಕರ್ನಾಟಕದ ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬ್ಬುರಾಜಿ ಸೋನು. ಬಂಧುಗಳೇ, ಮೂಡುಬಿದ್ರೆಯಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಪೊಲೀಸ್ ಪ್ರಕರಣದ ಸುದ್ದಿ ಅಲ್ಲ. ಇದು ನಮ್ಮ ಸಮಾಜದ ಮನಸ್ಸನ್ನು ನಡುಗಿಸುವ, ಧರ್ಮದ ನಿಜವಾದ ಅರ್ಥವನ್ನು ಪ್ರಶ್ನಿಸುವ, ಮನುಷ್ಯತ್ವ ಇನ್ನೂ ಜೀವಂತವಾಗಿದೆಯೇ ಎಂದು ಪರೀಕ್ಷಿಸುವ ಒಂದು ಭಾರಿ ಘಟನೆ. ಒಂದು ನಿರಪರಾಧ ಕರು ಭಯದಿಂದ ನಡುಗುತ್ತಿರುವ ದೃಶ್ಯವನ್ನು ಊಹಿಸಿದ ಕ್ಷಣದಲ್ಲೇ ಎದೆ ಬಿಗಿಯಾಗುತ್ತಿದೆ. ಮಾತನಾಡಲಾರದ ಒಂದು ಜೀವಿ, ತನ್ನ ನೋವನ್ನು ಹೇಳಿಕೊಳ್ಳಲಾರದ ಒಂದು ಪ್ರಾಣಿ, ಅದರ ಕಣ್ಣಿನ ಭಯ, ಅದರ ದೇಹದ ನಡುಕ, ಅದರ ಉಸಿರಿನ ಆತಂಕ ಇವೆಲ್ಲವೂ ಹೃದಯವಿರುವ ಯಾವ ಮನುಷ್ಯನನ್ನಾದರೂ ಒಳಗಿನಿಂದ ಕದಬಡಿಸುತ್ತಿದೆ. ಆದರೆ ಸ್ನೇಹಿತರೆ, ಈ ಘಟನೆಯ ನಡುವೆ ನಾವು ತುಂಬ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಮಹತ್ವದ ಸತ್ಯ ಇದೆ. ಇಸ್ಲಾಂ ಧರ್ಮ ಎಂದಿಗೂ ಕ್ರೌರ್ಯವನ್ನು ಕಲಿಸಿಲ್ಲ. ಇಸ್ಲಾಂ ಎಂದರೆ ಶಾಂತಿ, ಇಸ್ಲಾಂ ಎಂದರೆ ಕರುಣೆ, ಇಸ್ಲಾಂ ಎಂದರೆ ನ್ಯಾಯ, ಇಸ್ಲಾಂ ಎಂದರೆ ಮನುಷ್ಯತ್ವದ ಉನ್ನತ ಶಿಖರ. ಇಂದಿನ ಕಾಲದಲ್ಲಿ ಕೆಲವರು ಇಸ್ಲಾಂ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದ್ದಾರೆ. ಗೋಮಾಂಸ ತಿನ್ನುವುದು ಇಸ್ಲಾಮಿನಲ್ಲಿ ಕಡ್ಡಾಯ ಎಂದು. ಆದರೆ ಸತ್ಯ ಏನು ಗೊತ್ತಾ? ಇಸ್ಲಾಮಿನಲ್ಲಿ ಯಾವ ಆಹಾರವೂ ಕಡ್ಡಾಯ ಅಲ್ಲ. ಹಸುವಿನ ಮಾಂಸ ತಿನ್ನದೇ ಇದ್ದರೂ ಒಬ್ಬ ಮನುಷ್ಯ ಸಂಪೂರ್ಣ ಮುಸ್ಲಿಮನಾಗಿರಬಹುದು. ಇಸ್ಲಾಂ ಮನುಷ್ಯನ ಹೃದಯವನ್ನು ನೋಡುತ್ತದೆ, ಅವನ ತಟ್ಟೆಯನ್ನು ಅಲ್ಲ. ಇನ್ನು ಆಶ್ಚರ್ಯವೆಂದರೆ, ಕೆಲವು ಇಸ್ಲಾಮಿಕ್ ಕಿತಾಬುಗಳಲ್ಲಿ ಮತ್ತು ಹದೀಸ್ಗಳ ವಿವರಣೆಗಳಲ್ಲಿ ಹಸುವಿನ ಹಾಲಿನ ಮಹತ್ವ, ಅದರ ಆರೋಗ್ಯದ ಗುಣಗಳ ಬಗ್ಗೆ ಹೆಚ್ಚು ಉಲ್ಲೇಖ ಬರುತ್ತದೆ. ಪ್ರಸಿದ್ಧವಾದ ಉಲ್ಲೇಖವಾಗಿರುವ ಒಂದು ಹದೀಸ್ನಲ್ಲಿ ಹೀಗೆ ಇದೆ ನೋಡಿ: ಅಲ್ಬಾನುಹಾ ಶಿಫಾಉನ್ ವಸಮನುಹಾ ದವಾಉನ್ ವಲಹ್ಮುಹಾ ದಾವುನ್. ಹಸುವಿನ ಹಾಲು ಶಿಫಾ ಆರೋಗ್ಯ, ಅದರ ತುಪ್ಪ ಔಷಧಿ, ಅದರ ಮಾಂಸ ರೋಗ. ಈ ಹದೀಸಿನ ಪ್ರಾಮಾಣಿಕತೆಯ ಕುರಿತು ಇಸ್ಲಾಮಿಕ್ ಪಂಡಿತರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ಅದರ ಹಿಂದೆ ಇರುವ ಸಂದೇಶ ಏನು ಗೊತ್ತಾ? ಅತಿಯಾದ ಮಾಂಸಾಹಾರದಲ್ಲಿ ಮುಳುಗದೆ ಆರೋಗ್ಯ ಮತ್ತು ಸಮತೋಲನ ಜೀವನ ನಡೆಸಬೇಕು ಎಂಬ ಪಾಠ. ಅಂದರೆ ಇಸ್ಲಾಂ ಜನರನ್ನು ಕೇವಲ ತಿನ್ನುವುದರ ಕಡೆಗೆ ಅಲ್ಲ, ಆರೋಗ್ಯ ನಿಯಂತ್ರಣ ಮತ್ತು ಕರುಣೆಯ ಜೀವನದ ಕಡೆಗೆ ಕರೆದೊಯ್ಯುತ್ತದೆ. ಪವಿತ್ರ ಕುರ್ಆನ್ನಲ್ಲಿ ಆರಂಭದಲ್ಲಿ ಅಲ್ಲಾಹನು ಹೇಳುವುದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅತಿ ದಯಾಳು, ಅಪಾರ ಕರುಣೆ ಅಲ್ಲಾಹನ ಹೆಸರಿನಲ್ಲಿ ಎಂಬ ಮಾತಿನಿಂದ ಆರಂಭವಾಗುತ್ತದೆ. ಯೋಚಿಸಿ ನೋಡಿ, ಕರುಣೆಯಿಂದ ಆರಂಭವಾಗುವ ಧರ್ಮ ಹೇಗೆ ಕ್ರೌರ್ಯವನ್ನು ಒಪ್ಪಿಕೊಳ್ಳುತ್ತದೆ? ಅಲ್ಲಾಹನು ಕುರ್ಆನ್ನಲ್ಲಿ ಹೇಳುತ್ತಾನೆ, ವಮಾ ಮಿನ್ ದಾಬ್ಬತಿನ್ ಫಿಲ್ ಅರ್ದ್ ವಲಾ ತಾಯಿರುನ್ ಯತೀರು ಬಿಜನಾಯಿಹಿ ಇಲ್ಲ ಉಮಮುನ್ ಅಮ್ಸಾಲಕುಂ. ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು ಪ್ರಾಣಿಯು ಮತ್ತು ಆಕಾಶದಲ್ಲಿ ಹಾರುವ ಪ್ರತಿಯೊಂದು ಹಕ್ಕಿಯು ನಿಮ್ಮಂತೆ ಸಮುದಾಯಗಳು. ನೋಡಿ, ಸೂರತ್ ಅನ್ಆಮ್ 38ನೇ ಆಯತ್ತು. ಎಷ್ಟು ಅದ್ಭುತವಾದ ಆಯತ್ತು ನೋಡಿ. ಅಂದರೆ ಪ್ರಾಣಿಗಳಿಗೂ ಭಾವನೆ ಇದೆ, ಅವುಗಳಿಗೂ ನೋವಾಗುತ್ತದೆ, ಅವುಗಳಿಗೂ ಬದುಕುವ ಹಕ್ಕಿದೆ, ಅವುಗಳಿಗೂ ಭಯ ಇದೆ, ಪ್ರೀತಿ ಇದೆ, ತಾಯಿಯ ಮಮತೆ ಇದೆ. ಅಲ್ಲಾಹನು ಮತ್ತೊಂದು ಕಡೆ ಹೇಳುತ್ತಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ನಾವು ಪ್ರವಾದಿಯನ್ನು ಇಡೀ ಜಗತ್ತಿಗೆ ಕರುಣೆಯ ರೂಪವಾಗಿ ಕಳುಹಿಸಿದ್ದೇವೆ. ಸೂರತುಲ್ ಅಂಬಿಯಾ 107ನೇ ಆಯತ್ತು ನೋಡಿ. ಗಮನಿಸಿ ಸ್ನೇಹಿತರೆ, ಇಲ್ಲಿ ಮುಸ್ಲಿಮರಿಗೆ ಮಾತ್ರ ಎಂದು ಹೇಳಿಲ್ಲ, ಇಡೀ ಜಗತ್ತಿಗೆ ಎಂದು ಹೇಳಿದ್ದಾರೆ. ಅಂದರೆ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಹಕ್ಕಿಗಳಿಗೆ, ಪ್ರಕೃತಿಗೆ ಎಲ್ಲಕ್ಕೂ ಕರುಣೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ನೋಡಿದರೆ ಕಣ್ಣೀರು ಬರುತ್ತದೆ. ಒಮ್ಮೆ ಒಂದು ಒಂಟೆ ಹಸಿವಿನಿಂದ ಅಳುತ್ತಿತ್ತು. ಅದರ ಕಣ್ಣಿನ ನೋವನ್ನು ಕಂಡ ಪ್ರವಾದಿಯವರು ಅದರ ತಲೆಯನ್ನು ಸವರುತ್ತಾ, ಈ ಮೌನ ಜೀವಿಗಳ ವಿಷಯದಲ್ಲಿ ಅಲ್ಲಾಹನನ್ನು ಭಯಪಡಿ ಎಂದು ಹೇಳಿದರು. ಮತ್ತೊಂದು ಹಕ್ಕಿ
ಮರಿಗಳನ್ನು ಯಾರೋ ಹಕ್ಕಿಯ ಮರಿಗಳನ್ನ ಯಾರೋ ತೆಗೆದುಕೊಂಡ ಹೋಗುವಾಗ ಆ ತಾಯಿ ಹಕ್ಕಿಯ ಆತಂಕವನ್ನು ನೋಡಿ ತಕ್ಷಣ ಮರಿಗಳನ್ನು ಮರಳಿ ಗೂಡಿಗೆ ಇಡಲು ಹೇಳಿದರು. ಇನ್ನೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ರಹಮು ಮನ್ ಫಿಲ್ ಅರ್ದಿ ಯರ್ಹಮುಕುಂ ಮನ್ ಫಿಸ್ ಸಮಾ, ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿಸಿ, ಆಕಾಶದಲ್ಲಿರುವ ಅಲ್ಲಾಹು ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ. ಇಲ್ಲಿ ಮನುಷ್ಯರ ಮೇಲೆ ಮಾತ್ರ ಎಂದು ಹೇಳಿಲ್ಲ, ಭೂಮಿಯಲ್ಲಿರುವವರ ಮೇಲೆ ಎಂದು ಹೇಳಿದ್ದಾರೆ. ಅಂದರೆ ಹಸು ಇದೆ, ಕರು ಇದೆ, ನಾಯಿ ಇದೆ, ಬೆಕ್ಕು ಇದೆ, ಒಂದು ಹಕ್ಕಿಯೂ ಇದೆ. ಮತ್ತೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ದಖಲತ್ ಇಮ್ರಾಅತುನ್ ನಾರುನ್ ಫೀ ಹಿರ್ರತಿನ್ ಹಬಸತ್ಹಾ ಲಾ ಹಿಯಾ ಅತಅಮ್ತಹಾ ವಲಾ ಇಹಾ ತರಕ್ತಹಾ ತಅಕುಲು ಮಿನ್ ಖಸಾಸಿಲ್ ಅರ್ದ್. ನೋಡಿ, ಒಬ್ಬ ಮಹಿಳೆ ಒಂದು ಬೆಕ್ಕನ್ನು ಕಟ್ಟಿ ಹಾಕಿ ಅದಕ್ಕೆ ಆಹಾರ ಕೊಡದೆ ಹಿಂಸಿಸಿದ ಕಾರಣ ನರಕಕ್ಕೆ ಹೋದಲು. ಯೋಚಿಸಿ ನೋಡಿ ಸ್ನೇಹಿತರೆ, ಒಂದು ಬೆಕ್ಕಿನ ಕರುಣೆ ತೋರಿಸದಿದ್ದದ್ದಕ್ಕೆ ನರಕಕ್ಕೆ ಎಂದು ಹೇಳುವ ಧರ್ಮ ನಿರಪರಾಧ ಜೀವಿಗೆ ಹಿಂಸೆ ನೀಡುವುದನ್ನು ಹೇಗೆ ಒಪ್ಪಿಕೊಳ್ಳುತ್ತದೆ? ಎಂದಿಗೂ ಇಲ್ಲ. ಇದೇ ಸಮಯದಲ್ಲಿ ನಮ್ಮ ಹಿಂದೂ ಸಹೋದರರ ಧರ್ಮದಲ್ಲೂ ಅಹಿಂಸಾ ಪರಮೋ ಧರ್ಮ ಎಂದು ಹೇಳಲಾಗಿದೆ. ವೇದಗಳಲ್ಲಿ ಹಸುವನ್ನು ಅಗ್ನಿಯ ಅಂದರೆ ನೋಹಿಸಬಾರದ ಜೀವಿ ಎಂದು ಉಲ್ಲೇಖಿಸಲಾಗಿದೆ. ಅಂದರೆ ಇತಿಹಾಸದಲ್ಲಿ ಕೆಲವು ಕಾಲಘಟ್ಟಗಳಲ್ಲಿ ವಿವಿಧ ಸಮುದಾಯಗಳ ಆಹಾರ ಪದ್ಧತಿಗಳು ವಿಭಿನ್ನವಾಗಿದ್ದವು ಎಂಬ ಚರ್ಚೆಗಳು ಇವೆ. ಆದರೂ ಇಂದಿನ ಭಾರತದಲ್ಲಿ ಮುಖ್ಯವಾದದ್ದು ಏನು ಗೊತ್ತಾ? ಒಬ್ಬರ ಭಾವನೆಗೆ ಮತ್ತೊಬ್ಬರು ಗೌರವ ಕೊಡುವುದು. ಇದೇ ನಿಜವಾದ ಸಂಸ್ಕೃತಿ. ನಿಜವಾದ ಮುಸ್ಲಿಂ ಎಂದರೆ ಸಮಾಜದಲ್ಲಿ ಶಾಂತಿ ಕೊಡುವವನು, ಭಯ ಕೊಡುವವನಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಅಲ್ ಮುಸ್ಲಿಂ ಮನ್ ಸಲಿಮನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಯಾರ ನಾಲಿಗೆ ಮತ್ತು ಕೈಯಿಂದ ಜನರು ಸುರಕ್ಷಿತರಾಗುತ್ತಾರೋ ಅವನೇ ನಿಜವಾದ ಮುಸ್ಲಿಂ. ಎಷ್ಟು ಅದ್ಭುತ ಮಾತು ನೋಡಿ. ನನ್ನ ಪ್ರೀತಿಯ ಹಿಂದೂ ಸಹೋದರರೇ, ಇಸ್ಲಾಂ ಅನ್ನು ಕೆಲವರು ತಪ್ಪಿನಿಂದ ಅಳೆಯಬೇಡಿ. ಕೇವಲ ನೋಡಿ, ಕುರ್ಆನ್ ಓದಿ ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ತಿಳಿದುಕೊಳ್ಳಿ. ಅಲ್ಲಿ ನಿಮಗೆ ದ್ವೇಷ ಕಾಣುವುದಿಲ್ಲ, ಕರುಣೆ ಕಾಣುತ್ತದೆ. ಅಲ್ಲಿ ಕತ್ತಿ ಕಾಣುವುದಿಲ್ಲ, ಮನುಷ್ಯತ್ವ ಕಾಣುತ್ತದೆ. ಅಲ್ಲಿ ಪ್ರೀತಿಯ ಮುಸ್ಲಿಂ ಸಹೋದರರಿಗೆ ಪ್ರತ್ಯೇಕವಾಗಿ ಹೇಳಲಿಕ್ಕಿರುವುದು ನಮ್ಮ ಧರ್ಮದ ನಿಜವಾದ ದಾವತ್ ಭಾಷಣಗಳಲ್ಲಿ ಅಲ್ಲ, ನಮ್ಮ ನಡವಳಿಕೆಯಲ್ಲಿ ಇದೆ. ನಾವು ಪ್ರಾಮಾಣಿಕವಾಗಿದ್ದರೆ, ಕಾನೂನು ಪಾಲಿಸಿದ್ದರೆ, ಇತರರ ಭಾವನೆ ಗೌರವಿಸಿದ್ದರೆ, ಪ್ರಾಣಿಗಳ ಮೇಲೆ ಕರುಣೆ ತೋರಿದ್ದರೆ ಜನರು ಸ್ವತಃ ಹೇಳುತ್ತಾರೆ, ಇಸ್ಲಾಂ ನಿಜವಾಗಿಯೂ ಸುಂದರ ಧರ್ಮ. ಇಂದು ನಮ್ಮ ಯುವ ಜನತೆಗೆ ನಾನು ಮನದಾಳದಿಂದ ಹೇಳಬೇಕೆಂದಿರುವುದು, ಹರಾಮ್ ಹಣದ ಹಿಂದೆ ಓಡಬೇಡಿ. ತಪ್ಪಿನ ದಾರಿಯಲ್ಲಿ ಬಂದ ಸಂಪತ್ತಿನಲ್ಲಿ ಬರ್ಕತ್ತಿರುವುದಿಲ್ಲ. ಒಂದು ಕ್ಷಣದ ಲಾಭ ಜೀವನ ಪೂರ್ತಿ ಅವಮಾನ ತರಬಹುದು. ಶಿಕ್ಷಣ ಕಲಿಯಿರಿ, ಪರಿಶ್ರಮ ಮಾಡಿ, ತಂದೆ ತಾಯಿಯ ಗೌರವ ಉಳಿಸಿ, ನಮ್ಮ ನಡೆ ನುಡಿಗಳಲ್ಲಿ ಇಸ್ಲಾಮಿನ ಸೌಂದರ್ಯ ತೋರಿಸಿ. ಜನರು ನಿಮ್ಮನ್ನು ನೋಡಿ ಇವನು ಯಾವ ಧರ್ಮದವರೋ ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆಯ ಮನುಷ್ಯನು ಎಂದು ಹೇಳುವ ದಿನ ಬಂದರೆ ಅದೇ ನಿಜವಾದ ಜಯ. ಬನ್ನಿ ಸ್ನೇಹಿತರೆ, ಧರ್ಮಗಳನ್ನು ದ್ವೇಷದ ಕಣ್ಣಿನಿಂದ ಅಲ್ಲ, ಅರಿವಿನ ಕಣ್ಣಿನಿಂದ ನೋಡೋಣ. ಪ್ರಾಣಿಗಳ ಮೇಲೆ ಕರುಣೆ ತೋರಿಸೋಣ. ಪ್ರೀತಿಯ ಸಹೋದರರೇ, ಒಬ್ಬರ ಭಾವನೆ ಮತ್ತೊಬ್ಬರನ್ನು ಭಾವನೆ ಗೌರವಿಸೋಣ. ನಮ್ಮ ಮಕ್ಕಳಿಗೆ ದ್ವೇಷವಲ್ಲ, ಮಾನವತೆಯನ್ನು ಕಲಿಸೋಣ. ನಮ್ಮ ಸುಂದರ ಕರ್ನಾಟಕವನ್ನು ಪ್ರೀತಿ, ಶಾಂತಿ, ಕರುಣೆ ಮತ್ತು ಸೌಹಾರ್ದತೆಯ ತೋಟಗಳನ್ನಾಗಿಸೋಣ. ಯಾಕಂದರೆ ಕೊನೆಯಲ್ಲಿ ಮನುಷ್ಯನನ್ನು ದೊಡ್ಡವನಾಗಿಸುವುದು ಅವನ ಧರ್ಮದ ಹೆಸರು ಅಲ್ಲ, ಅವನ ಹೃದಯದಲ್ಲಿರುವ ದಯೆ. ಇನ್ಶಾ ಅಲ್ಲಾಹ್ ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.